ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಅನಸೂಯ ಹೇಳ್ತಾ ಇರ್ತಾಳೆ, ಏನೇ ಆಗಲಿ ದೀಪು, ನೀನು ಫುಡ್ ಟ್ರ್ಯಾಕ್ಗೆ ಒಳ್ಳೆ ಹೆಸರಿಟ್ಟಿದೆಯಾ, ತುಂಬ ಚೆನ್ನಾಗಿದೆ ಹೆಸರು ಅಂತ ಅನ್ಬೇಕಾದ್ರೆ, ಹೌದು ನಾವು ಅಷ್ಟೇ ಏನಂತ ಹೆಸರು ಹೇಳೋಣ ಅಂತ ತುಂಬ ತಲೆ ಕೆಡಿಸ್ಕೊತಿದ್ವಿ. ಆದರೆ ದೀಪು ಅಮ್ಮಮ್ಮ ಅಂತ ಇಡಕ್ಕೆ ಹೇಳಿದ್ಲು, ಅಮ್ಮಮ್ಮ ತಿಂಡಿ ಬಂಡಿ ಅಂತ ಇಡಕ್ಕೆ ಹೇಳಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಅದಕ್ಕೆ ಹೇಳೋದಲ್ವಾ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ದಡ್ರಲ್ಲ ಅಂತ ಏನಕ್ಕೆ ಹೇಳ್ತಾರೆ ಹೇಳಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ದೀಪು ಇಲ್ಲಪ್ಪ ನಾನು ಸಹ ಜಾಣೆ ಇದ್ದೀನಿ, ಅದಕ್ಕೋಸ್ಕರ ಈ ಹೆಸರನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಬೇಕಾದ್ರೆ, ಹೌದು ಬಂಗಾರ, ಅಮ್ಮಮ್ಮ ಅಂತ ಅಂದರೆ ಅಜ್ಜಿ ಹೆಸರಲ್ವಾ, ಸೊ ನೀನು ಒಳ್ಳೆ ಕೆಲಸನೇ ಮಾಡಿದೀಯ ಅಂತ ಶಾರದೆ ಹೇಳ್ತಾ ಇರಬೇಕಾದ್ರೆ, ಹೌದು ಅಜ್ಜಿ ಹೆಸರು ಆಗುತ್ತೆ, ಜೊತೆಗೆ ನಮ್ಮ ಅಮ್ಮಮ್ಮ ಸುಮಿತ್ರಮ್ಮನ ಹೆಸರು ಆಗುತ್ತೆ ಅಂತ ಹೇಳಬೇಕಾದ್ರೆ, ಓಹೋ ಸ್ವಕಾರ್ಯದಲ್ಲಿ ಸ್ವಾಮಿ ಕಾರ್ಯನೂ ಮಾಡ್ಕೊಂಡಿದ್ಯಾ ಅಂತ ಸಿದ್ದು ನಗಾಡ್ತಾ ಇರ್ತಾನೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಇದರಲ್ಲಿ ಇನ್ನೊಂದು ಹೆಸರು ಅಡಗಿದೆ ಅಂತ ಅಂದಾಗ, ಅದೇನಂತ ವಿಶೇಷತೆ ಅದಕ್ಕೆ ಅಂತ ಈ ಕಡೆ ಆರ್ತಿ ಕೇಳ್ತಾ ಇರಬೇಕಾದ್ರೆ, ಅಮ್ಮಮ್ಮ ಅಂತ ಅಂದರೆ ಅಮ್ಮನ ಪ್ರೀತಿನೂ ಸಹ ಅಡಗಿದೆ, ಅದಕ್ಕೋಸ್ಕರ ನಾವು ಅಮ್ಮಮ್ಮ ತಿಂಡಿ ಬಂಡಿ ಅಂತ ಹೆಸರಿಟ್ಟಿದ್ದೀವಿ, ತಿಂಡಿ ಜೊತೆ ಅಮ್ಮನ ಪ್ರೀತಿನೂ ಸಹ ಸಿಗುತ್ತಲ್ವ, ಆ ರೀತಿ ಸೆಲೆಕ್ಟ್ ಮಾಡಿ ಈ ಹೆಸರನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ, ವಟಾರದವರೆಲ್ಲರೂ ಸಹ ತುಂಬ ಚೆನ್ನಾಗಿದೆ ಹೆಸರು ಶಾರದಾ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸಂಜೆ ಹೇಳ್ತಾ ಇರ್ತಾನೆ, ನನಗೊಂದು ಸಂಶಯ ಬರ್ತಾ ಇದೆ, ಏನು ಗೊತ್ತಾ, ನೀವೇ ನಮಗೆ ತಿಂಡಿ ಕೊಡ್ತೀರೋ ಹಾಗೆ ಕಳಿಸ್ತೀರೋ ಅಂತ ಅಂದಾಗ, ಇಲ್ಲ ನಾನು ತಿಂಡಿ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಶಾರದಾ ಸಿದ್ದು ತಿಂಡಿ ಕೊಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ನಾನು ಸಹಾಯ ಮಾಡ್ತೀನಿ ಅಂತ ಅನಸು ಹೇಳ್ತಾ ಇರ್ತಾಳೆ. ಬೇಡ ನೀವು ನಮ್ಮ ಅತಿಥಿ, ಸೊ ಹಾಗಾಗಿ ಅಮ್ಮ ಇವತ್ತು ನೀವು ಸುಮ್ಮನೆ ಕೂತ್ಕೋಬೇಕು ಅಂತ ಶಾರದಾ ಸಿದ್ದು ತಿಂಡಿ ಕೊಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ಇವತ್ತು ನಾವು ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳಲ್ಲ, ಹಾಗೆ ತಿಂಡಿ ಕೊಡ್ತೀವಿ ಅಂತ ಅಂದಾಗ, ಬೇಡ ಸಿದ್ಧಾರ್ಥ ಅವರೇ, ಮೊದಲನೇ ಬೋಣಿ ತುಂಬ ಒಳ್ಳೇದಂತ ಹೇಳ್ತಾರೆ, ಸೊ ನೀವು ಹಂಗೆ ಕೊಡಬೇಡಿ, ದುಡ್ಡು ತೊಗೊಂಡು ತಿಂಡಿ ಕೊಡಿ ಅಂತ ಆಟೋ ಡ್ರೈವರನ್ನು ಹೇಳ್ತಾ ಇದ್ರೆ, ಬಡ್ಡಿ ಬಂಗಾರಮ್ಮ ಎಲ್ಲರ ಹತ್ರನೂ ಬೇಕಾದ್ರೆ ದುಡ್ಡು ಇಸ್ಕೊಳಪ್ಪ, ನನ್ನ ಹತ್ರ ಮಾತ್ರ ಇಸ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಒಟ್ಟಾರದವರೆಲ್ಲ ಹೇಳ್ತಾ ಇರ್ತಾರೆ, ಬೇಡ ನಾವೆಲ್ಲ ದುಡ್ಡು ಕೊಟ್ಟೆ ತಿಂಡಿ ತಿನ್ನೋಣ, ಮೊದಲನೇ ದಿನ ಹಂಗೆಲ್ಲ ಹೋಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ತಿಂಡಿ ಇಸ್ಕೊಂಡು ತಿಂತಾ ಇರಬೇಕಾದ್ರೆ, ಪ್ರತಿಯೊಬ್ಬರು ಸಹ ಹೊಗಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡಿದೆಯಾ ಶಾರದಾ, ಈ ರೀತಿ ನಾವು ತಿಂಡಿನ ತಿನ್ಕೊಂಡಿದ್ರೆ ನಮ್ಮನೆ ಅಡುಗೆನೇ ನಾವು ಮರ್ತು ಬಿಡ್ತೀವಿ ಕಣೆ ಅಂತ ಒಟ್ಟಾರದವರೆಲ್ಲರೂ ಸಹ ಹೇಳ್ತಾ ಇರಬೇಕಾದ್ರೆ, ಶಾರದಾನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಅನಸೂಯ ದೀಪಗೆ ಹೇಳ್ತಾ ಇರ್ತಾಳೆ, ಬಾರಿ ತಿಂಡಿ ತಿನ್ನು ಅಂತ ಅಂದಾಗ, ಇಲ್ಲ ನಾನು ತಿನ್ನಕ್ಕೆ ಹಸುವಿಲ್ಲ, ನಾನು ಈಗಲೇ ಬರಲ್ಲ, ಅಪ್ಪನ ಮನೆ ಕಡೆಯಿಂದ ಯಾರು ಬಂದೇ ಇಲ್ವಲ್ಲ ಅಜ್ಜಿ ಅಂತ ಅನ್ಬೇಕಾದ್ರೆ, ಸಿದ್ದು ಶಾರದನಿಗೆ ಬೇಜಾರಾಗ್ತಾ ಇರುತ್ತೆ. ಅವರಿಬ್ರು ಸಹ ತಿಂಡಿ ಕೊಡೋದನ್ನ ಬಿಟ್ಟು ದೀಪ ಹತ್ರ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ. ಸಿದ್ದು ಹೇಳ್ತಾ ಇರ್ತಾನೆ, ನಾನು ಹೇಳ್ದೆ ತಾನೆ ಅಜ್ಜಿ ತಾತ ಯಾರು ಬರಲ್ಲ, ಅವರೆಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ನೀನು ಬೇಜಾರು ಮಾಡ್ಕೋಬೇಡ, ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ರೆ, ಶಾರದಾ ಹೇಳ್ತಾ ಇರ್ತಾಳೆ, ನನಗೆ ಯಾಕೋ ಅಮ್ಮ ಖಂಡಿತ ಬಂದೇ ಬರ್ತಾರೆ, ಸುಮಿತ್ರಮ್ಮ ಬಂದೇ ಬರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಆರ್ತಿನೂ ಸಹ ಯಾರೂ ಬರಲ್ಲ ಅದಕ್ಕೆ ನಾನು ಬಂದಿದ್ದೀನಲ್ಲ ಬನ್ನಿ ಅಂತ ಕರಿತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡಿದರೆ ದಶರಥ ಕಾರು ಬಂದೇ ಬಿಡುತ್ತೆ. ಈ ಕಡೆ ಸುಮಿತ್ರ ದಶರಥನ ನೋಡಿ ಶಾರದಾ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ದೀಪು ಓಡೋಗಿ ಅಮ್ಮಮ್ಮ ಅಂತ ಹಗ್ ಮಾಡ್ಕೋಬೇಕಾದ್ರೆ, ಹೇಗಿದೆಯಾ ಪುಟಾಣಿ ಅಂತ ಮಾತಾಡ್ಸ್ಕೊಂಡು ಸಿದ್ದು ಶಾರದನ್ನು ಸಹ ವಿಚಾರಿಸ್ಕೊತಾ ಇರ್ತಾರೆ. ಈ ಸಿದ್ದು ಹೇಳ್ತಾ ಇರ್ತಾನೆ, ಅತ್ತೆ ಮತ್ತೆ ಮಾವ ವೆಲ್ಕಮ್ ಟು ಅಮ್ಮಮ್ಮ ತಿಂಡಿ ಬಂಡಿ ಅಂತ ಅಂದಾಗ, ತುಂಬ ಆಶ್ಚರ್ಯದಿಂದ ಇವರಿಬ್ರು ಆ ಬೋರ್ಡ್ನ ನೋಡ್ತಾ ಇರ್ತಾರೆ. ಇದೇನು ಸಿದ್ದು ಅಮ್ಮಮ್ಮ ತಿಂಡಿ ಬಂಡಿ ಅಂತ ಇಟ್ಟಿದ್ಯಾ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ, ಅಮ್ಮಮ್ಮ ಚೆನ್ನಾಗಿದೆಯಾ ಹೆಸರನ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಅಂತ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ಅಮ್ಮಮ್ಮ ನನಗೆ ನೀವಂದ್ರೆ ತುಂಬ ಇಷ್ಟ, ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ನಾನು ಹೆಸರಿಡ್ತೆ ಅಂತ ಅಂದಾಗ, ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಅವಳನ್ನ ಹಗ್ ಮಾಡಿಕೊಂಡು ಹಾಗೆ ಹಣೆಗೆ ಮುತ್ತಿಟ್ಟು ಹೇಳ್ತಾ ಇರ್ತಾಳೆ, ಚಿಕ್ಕ ಮಗು ಆಗಿದ್ರು ಸಹ ನನ್ನ ಮೇಲೆ ಪ್ರೀತಿ ಕಾಳಜಿ ಮಮಕಾರ ಎಲ್ಲನೂ ಇಟ್ಟಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ ಮಗಳೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಮ್ಮಮ್ಮ, ಈ ಅಮ್ಮಮ್ಮನ ಹೆಸರಲ್ಲಿ ನೀವು ಇದ್ದೀರಾ, ಹಾಗೆ ನಿಮ್ಮ ಪ್ರೀತಿ ಮಮತೆ ಕಾಳಜಿ ಎಲ್ಲ ಇದೆ ಅಂತ ಅಮ್ಮ ನನಗೆ ಹೇಳಿದ್ಲು, ಅದಕ್ಕೆ ನಾವು ಹೆಸರನ್ನ ಇಟ್ಬಿಟ್ವಿ ಅಂತ ಅಂದಾಗ, ಶಾರದನ ತುಂಬ ಪ್ರೀತಿಯಿಂದ ಸುಮಿತ್ರ ನೋಡ್ತಾ ಇರ್ತಾಳೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಹೌದಮ್ಮ, ಈ ಜಗತ್ತಲ್ಲಿ ತಾಯಿ ಪ್ರೀತಿ ಹಾಗೆ ಅವಳು ಕೈತುತ್ ಮುಂದೆ ಬೇರೆ ಯಾವುದು ಸಹ ಮನುಷ್ಯನಿಗೆ ಇಷ್ಟ ಆಗಲ್ಲ ಕಣಮ್ಮ, ಯಾವುದೂ ಇಲ್ಲ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಅಮ್ಮ, ನನಗಾಗಲಿ ದೀಪುಗಾಗಲಿ ಒಂದೊಂದು ತುತ್ತಲ್ಲೂ ಸಹ ತುಂಬ ಪ್ರೀತಿನ ಬೆರೆಸಿ ನೀವು ನಮಗೆ ಕೊಟ್ಟಿದ್ದೀರಾ, ಅವತ್ತು ನೀವು ಕೊಡಲಿಲ್ಲ ಅಂತಂದರೆ ಈ ಜೀವನ ಇರ್ತಿರ್ಲಿಲ್ಲ ಅಂತ ಅಂದಾಗ, ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಹಾಗೆ ನಗಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇವತ್ತು ಈ ಟ್ರಕ್ ನಿಂತಿರೋದಕ್ಕೆ ನೀವೇ ಕಾರಣ, ಈ ಹೆಸರು ಶಾಶ್ವತವಾಗಿರಲಿ ಅಂತ ನಾವು ಈ ಕೆಲಸನ ಮಾಡಿದ್ದೀವಿ ಅಂತ ಅಂದಾಗ, ತುಂಬ ದೊಡ್ಡ ಮಾತು ಪುಟ ಅಂತ ಸುಮಿತ್ರ ಹೇಳ್ತಾ ಇದ್ರೆ, ಇಲ್ಲಮ್ಮ ನಿಮ್ಮ ಪ್ರೀತಿ ಮುಂದೆ ನಿಮ್ಮ ದೊಡ್ಡತನದ ಮುಂದೆ ಇದೆಲ್ಲ ತುಂಬಾ ಚಿಕ್ಕದು ಅಂತ ಹೇಳ್ತಾ ಇದ್ರೆ, ಸುಮಿತ್ರನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಒಳಗೆ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ.
ಹಾಗೆ ಶಾರದಾ ಮತ್ತೆ ಹೇಳ್ತಾ ಇರ್ತಾಳೆ, ನೀವು ಯಾವತ್ತಿದ್ರೂ ನಮಗೆ ದೇವ್ರ ಸಮಾನ. ಮನಸ್ಸಲ್ಲಿ ಕೋಪ ಬೇಜಾರು ಎಷ್ಟೇ ಇದ್ದರೂ ಸಹ ನನ್ನ ಮನಸ್ಸಲ್ಲಿ ಮಾತ್ರ ಯಾವತ್ತೂ ನಿಮಗೆ ದೇವತೆ ಸ್ಥಾನನ ಕೊಟ್ಟಿದ್ದೀನಮ್ಮ ಅಂತ ಅನ್ಬೇಕಾದ್ರೆ ದಶರಥ ಮತ್ತು ಸುಮಿತ್ರಾ ಏನು ಮಾತಾಡೋಕ್ಕಾಗದೆ ಇಬ್ಬರು ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಶಾರದಾ ಹೋಗಿ ಸುಮಿತ್ರನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹಾಗೆ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಸಾಕು ಸಾಕು ಇಷ್ಟೊಂಥರ ಎಮೋಷನಲ್ ಆಗಬೇಡಿ, ಇಬ್ಬರು ಸಹ ಇವತ್ತು ನಗ್ನಗ್ತಾ ಇರಬೇಕು, ದುಃಖದಿಂದ ಇರಬಾರ್ದು ಅಂತ ಅಂದಾಗ, ಇದು ದುಃಖದಿಂದ ಬರ್ತಿರೋ ಕಣ್ಣೀರಲ್ಲ ಸರ್, ಖುಷಿಯಿಂದ ಬರ್ತಿರೋ ಕಣ್ಣೀರು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಬನ್ನಿ ಬನ್ನಿ ಅಂತ ಎಲ್ಲರೂ ಸಹ ತಿಂಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ದೀಪನ ಆಪ್ರೇಷನ್ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲಿಲ್ಲ, ಕೊರಗು ನನ್ನನ್ನು ಇನ್ನೂ ಕಾಡ್ತಾ ಇದೆ, ಆದರೆ ಅವತ್ತು ನಾನು ತುಂಬ ಅಸಹಾಯಕನಾಗಿದೆ, ದಯವಿಟ್ಟು ನನ್ನ ಕ್ಷಮಿಸು ಸಿದ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಈಗ ಸಿದ್ದು ಹೇಳ್ತಾ ಇರ್ತಾನೆ, ಹಳೆದನ್ನೆಲ್ಲ ಬಿಟ್ಬಿಡಿ ಮಾವ, ನಾವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಅದನ್ನೆಲ್ಲ ಮರೆತು ಬಂದಿದ್ದೀರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ, ನೋಡು ಸಿದ್ದು, ಇನ್ಮೇಲೆ ಏನಾದರೂ ತೊಂದರೆ ಬಂದರೆ ದಯವಿಟ್ಟು ನನ್ನ ಹತ್ರ ನಿನ್ನ ಕಷ್ಟ ಹೇಳ್ಕೊಳ್ಳೋ, ಏಕೆ ಅಂತ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಹೆಗ್ಲ ಮೇಲೆ ಎತ್ಕೊಂಡು ನಾನು ಒತ್ಕೊಂಡು ಬೆಳೆಸಿದ್ದೀನಿ, ಈಗಲೂ ಸಹ ನಿನ್ನ ಕಷ್ಟ ಏನು ನನಗೆ ದೊಡ್ಡದಲ್ಲ, ನನ್ನ ಹೆಗ್ಲ ಮೇಲೆ ಇಟ್ಕೊಂಡು ನಿನ್ನನ್ನು ಸಾಕ್ತೀನಿ ಕಣೋ ಅಂತ ಕೇಳ್ತಾ ಇರ್ತಾನೆ. ಈಗ ಆರತಿ ಹೇಳ್ತಾ ಇರ್ತಾಳೆ, ಅಣ್ಣ ಇವತ್ತು ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಏನಾದ್ರು ಉಟ್ಬಿಟ್ನಾ, ಅತ್ತೆ ಮಾವ ಇಬ್ಬರು ತಾತನ ಕಣ್ ತಪ್ಪಿಸಿ ಬಂದ್ಬಿಟ್ರಲ್ಲ ಅಂತ ಅಂದಾಗ ಅವರಿಬ್ಬರು ನಗಾಡ್ತಾ ಇರಬೇಕಾದ್ರೆ, ಹೌದು ಆರತಿ, ನನಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಆದರೆ ಅಪ್ಪ ಅಮ್ಮನ ಬಂದಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ ಒಂದು ಕ್ಷಣ ಎಲ್ಲರೂ ಬೇಜಾರು ಮಾಡಿಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಹಾಗೆ ತಾತನೂ ಸಹ ಕೋಪ ಮರೆತು ನಮಗೆ ಆಶೀರ್ವಾದ ಮಾಡಿದರೆ ತುಂಬ ಚೆನ್ನಾಗಿತ್ತು, ಹಾಗೆ ನಾವು ಏನೇ ಮಾಡಿದರೂ ಸಹ ನಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ ಅನ್ನೋ ಮಾತಂತೂ ಖಂಡಿತ ಸುಳ್ಳಲ್ಲ ಮಾವ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದನು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಮನಸ್ಸಲ್ಲಿ ಎಷ್ಟೇ ಕೋಪ ಬೇಜಾರಿದ್ರೂ ಸಹ ಹಳದಿನೆಲ್ಲ ಮರೆತು ಬಂದಿದ್ದಾರಲ್ಲ ಅಮ್ಮ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ, ಹಾಗಂದು ಮಾತ್ರಕ್ಕೆ ಶಾರದಾ ನನ್ನ ಮಗಳಿಗಾಗಿರೋ ಅನ್ಯಾಯನ ನಾನು ಯಾವತ್ತೂ ಕ್ಷಮಿಸಲ್ಲ ಅಂತ ಅಂದಾಗ ಶಾರದಾ ಸಿದ್ದಕ್ಕೆ ತುಂಬ ಬೇಜಾರಾಗ್ತಿದ್ರೆ ದಶರಥ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ನೋಡು, ಹಂಗಂತ ಹಳೆದನ್ನೆಲ್ಲ ನೆನಪಿಸ್ಕೊಂಡು ನಿಮಗೆ ನಾನು ದ್ವೇಷನೂ ಮಾಡಲ್ಲ, ಹಾಗೆ ನಿಮಗೆ ಕೆಟ್ಟದಾಗಲಿ ಅಂತ ಯಾವತ್ತೂ ಬಯಸಲ್ಲ ಅಂತ ಅನ್ಬೇಕಾದ್ರೆ ಹಳೆದನ್ನೆಲ್ಲ ಬಿಟ್ಟಾಕಿ ಅತ್ತೆ ಪ್ಲೀಸ್, ಅದನ್ನೆಲ್ಲ ಇವಾಗ ಮಾತಾಡಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಶಾರದಾ ಹೇಳ್ತಿರ್ತಾಳೆ, ಅಮ್ಮ ನಿಮಗೆ ಇಷ್ಟವಾದ ಸ್ವೀಟ್ನೇ ಮಾಡಿದ್ದೀನಿ ತಗೊಳ್ಳಿ ಅಂತ ಅಂದಾಗ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ದಶರಥ ಹೇಳ್ತಾ ಇರ್ತಾನೆ, ತಿನ್ನು ತಿನ್ನು, ಯಾವಾಗಲೂ ಸಹ ಶಾರದಾ ಮಾಡ್ತಿರೋ ತಿಂಡಿ ಅಡುಗೆನ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿದ್ದೆಲ್ಲ, ಇವತ್ತು ಚೆನ್ನಾಗಿ ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಕಾಲನೇ ಎಲ್ಲನೂ ಸಹ ಮರೆಸುತ್ತೆ, ನಮ್ಮ ನಡುವೆ ಇರೋ ಮನಸ್ತಾಪನೂ ಸಹ ಕಾಲನೇ ಒಂದಲ್ಲ ಒಂದು ದಿನ ಬದಲಾಯಿಸಿ ಎಲ್ಲರ ಕೋಪ ತಾಪಗಳನ್ನೆಲ್ಲ ಕಡಿಮೆ ಮಾಡುತ್ತೆ, ನೋಡ್ತಾ ಇರು ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಪ್ರತಿ ವಟಾರದಜ್ಜಿ ಹೇಳ್ತಾ ಇರ್ತಾರೆ, ಶಾರದಾ ನಿಮ್ಮ ಮಗಳಮ್ಮ ಅಂತ ಅಂದಾಗ ಸುಮಿತ್ರಾ ಹೂ ಅಂತ ಹೇಳ್ತಿರ್ಬೇಕಾದ್ರೆ, ಎಂಥ ಮಗಳಿಗೆ ಜನ್ಮ ಕೊಟ್ಟಮ್ಮ, ನಮಗಂತೂ ಅವಳು ನೋಡಿದರೆ ತುಂಬ ಖುಷಿ ಆಗುತ್ತೆ, ಎಂಥ ಸಂಸ್ಕಾರನ ಕಳಿಸಿದ್ಯಾ ಅಂತ ಅಂದಾಗ ದಶರಥನಿಗೂ ಸುಮಿತ್ರನೂ ತುಂಬ ಖುಷಿ ಆಗ್ತಿರುತ್ತೆ. ಜೊತೆಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಮ್ಮ ಇವಳನ್ನ ನಾನು ಇರಲಿಲ್ಲ ಹಾಗೆ ಸಾಕಲಿಲ್ಲ, ಆದರೂ ಸಹ ಇವಳು ಯಾವತ್ತಿದ್ರು ನನ್ನ ಮಗಳೇ, ಹಾಗೆ ಸಿದ್ದು ಯಾವತ್ತಿದ್ರು ನನ್ನ ಹಳೆಯನೇ, ಇವಳು ಯಾವತ್ತಿದ್ರು ನನ್ನ ಮುದ್ದು ಮೊಮ್ಮಗಳೇ ಅಂತ ಅಂದಾಗ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆದರೂ ಸಹ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ವಟಾರದವರೆಲ್ಲರೂ ಸಹ ತಿಂಡಿ ತಿಂದ್ಬಿಟ್ಟು ಬಂದು ಹೇಳ್ತಾ ಇರ್ತಾರೆ, ಶಾರದಾ ಸಿದ್ಧಾರ್ಥ ಅವರೇ, ನೀವು ಮಾಡಿದ ಕೈತುತ್ತು ತುಂಬಾ ಚೆನ್ನಾಗಿದೆ, ಹಾಗೆ ಶುಚಿ ಮತ್ತು ರುಚಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ, ನಿಮಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಬಡ್ಡಿ ಬಂಗಾರಮ್ಮನೂ ಸಹ ಹೇಳ್ತಾ ಇರ್ತಾರೆ, ನಿಮಗೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಿ ಹಾಗೆ ನನಗೆ ಬಡ್ಡಿ ದುಡ್ಡನ್ನ ಆದಷ್ಟು ಬೇಗ ಕೊಡಿ ಅಂತ ಅಂದಾಗ ಸರಿ ಸರಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ಖುಷಿಯಿಂದ ವಿಶ್ ಮಾಡಿಬಿಟ್ಟು ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ಸ್ಕೂಲಿಗೆ ಸರಿಯಾಗಿ ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ, ಹ್ಞೂ ಅಮ್ಮಮ್ಮ ತುಂಬ ಜಾಣೆ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿ ಸ್ಕೂಲಿಗೆ ಹೋಗ್ತೀನಿ, ನಾನು ಚೆನ್ನಾಗಿ ಓದ್ತಿದ್ದೀನಿ ಇಲ್ವ ಅಂತಂದರೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಹೇಳ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಸರಿ ಆಯಿತು ಹೇಳು ಅಮ್ಮಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮಮ್ಮ ತಿನ್ನೋಕ್ಕಾಗದಿರೋ ಜಾಮ್ ಯಾವುದು ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ದೀಪ ಮುಖನ ನೋಡ್ತಾ ಇರಬೇಕಾದ್ರೆ, ಎಲ್ಲ ಜಾಮ್ನು ತಿನ್ನೋಕ್ಕಾಗುತ್ತಲ್ಲ ಬಂಗಾರ, ಅದಕ್ಕೆ ತಾನೇ ಜಾಮ್ ಮಾಡೋದು, ಮೇ ಬಿ ಹಾಗಲಕಾಯಿ ಜಾಮ್ ಮಾಡಿದರೆ ತಿನ್ನೋಕ್ಕಾಗಲ್ವಲ್ಲ ಅಂತ ಅಂದಾಗ, ಅಯ್ಯೋ ದಡ್ಡಿ ಅಮ್ಮಮ್ಮ, ಒಂದು ವೇಳೆ ನೀವೇನಾದರೂ ಹಾಗಲಕಾಯಿ ಜಾಮ್ ಮಾಡಿದರೆ ದಶರಥ ತಾತ ತಿಂದೇ ಬಿಡ್ತಾರೆ ಅಂತ ಅಂದಾಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಹೌದು ನಿಮ್ಮ ತಾತ ತಿಂದರೂ ತಿನ್ಬೋದು ಅಂತ ಅಂದಾಗ ಅವಳ ಜೊತೆಗೆ ನೀನು ಸೇರಿಕೊಂಡು ನನ್ನನ್ನು ಕಾಲು ಎಳಿತಿದ್ಯಾ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ಅಮ್ಮಮ್ಮ ಪ್ಲೀಸ್ ನನಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ನನಗಂತೂ ಗೊತ್ತಿಲ್ಲ ಬಂಗಾರ, ನೀನೇ ಹೇಳು ಅಂತ ಅಂದಾಗ, ತಿನ್ನೋಕ್ಕಾಗ್ದಲೇ ಇರೋ ಜಾಮು ಟ್ರಾಫಿಕ್ ಜಾಮ್ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಒಳ್ಳೆ ತರಲೆ ಇಂಥದನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಾರ ಅಂತ ಸುಮಿತ್ರಾ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ಎಲ್ಲ ಕಡೆ ಕಸ್ಟಮರ್ ಬರಲಿಲ್ವಲ್ಲ ಅಂತ ನೋಡ್ತಾ ಇರ್ತಾಳೆ. ಯಾಕೆ ಬಂಗಾರ, ಏನಕ್ಕೆ ಇಷ್ಟು ಬೇಜಾರಿಂದ ನೋಡ್ತಿದ್ಯಾ ಅಂತ ಅಂದಾಗ, ವಟಾರದವ್ರೇನೋ ನಮ್ಮವರು ಅಂತ ಬಂದು ತಿಂಡಿ ತಿಂದು ಹೋದ್ರಮ್ಮ, ಆದರೆ ಹೊರಗಿನ ಗಿರಾಕಿಯವರು ಒಬ್ಬರು ಬರ್ತಿಲ್ಲ ಅಂತ ಅಂದಾಗ, ನಾವೊಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಅಷ್ಟು ಬೇಗ ಬರಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ತಾಳ್ಮೆಯಿಂದ ಇರು ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ, ಹೌದಮ್ಮ ನೀನು ಟೆನ್ಷನ್ ತೊಗೋಬೇಡ, ದೇವರು ನಮ್ಮನ್ನು ಕಾಪಾಡ್ತಾನೆ, ತಾಳ್ಮೆಯಿಂದ ಇದ್ದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸುಮಿತ್ರಾ ಅನ್ಬೇಕಾದ್ರೆ, ಹೌದಮ್ಮ ನನಗೂ ಸಹ ನಂಬಿಕೆ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಖಂಡಿತ ನನಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಶಾರದಾ ದೇವ್ರ ಹತ್ರ ಕೈ ಮುಗಿದು ವಿಘ್ನೇಶ್ವರ ಹತ್ರ ಬಿಡ್ತಾ ಇರ್ತಾಳೆ. ಸಾಲ ಸೂಲ ಮಾಡಿ ಟ್ರಕ್ನ ತಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ದೇವ್ರೆ, ದಯವಿಟ್ಟು ನಮ್ಮನ್ನ ಕೈ ಹಿಡಿದು ನಡೆಸು. ನಮ್ಮ ಜೊತೆ ಸಾಲ ಬೇರೆ ಮಾಡ್ಕೊಂಡಿದ್ದೀವಿ. ಅಜ್ಜನೂ ಸಹ ಸಾಲದಲ್ಲಿ ಮುಳುಗೋ ರೀತಿ ಮಾಡಬೇಡ ಭಗವಂತ, ಕಸ್ಟಮರ್ ಬರಂಗೆ ಮಾಡು ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಕೆಲವು ರೌಡಿಗಳನ್ನ ಬಿಟ್ಟಿರ್ತಾನೆ. ಅವರೆಲ್ಲರೂ ಸಹ ಯಾರು ಕಸ್ಟಮರ್ ಬಂದರೆ ಓಡಿಸೋಣ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಸಹ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೆಲವರು ಕಸ್ಟಮರು ಬರ್ತಾ ಇರ್ತಾರೆ. ಹೊಸ್ದಾಗಿ ಅಮ್ಮಮ್ಮ ತಿಂಡಿ ಬಂಡಿ ಅಂತ ಓಪನ್ ಆಗಿದೆ ಒಂದು ಫುಡ್ಡು ಟ್ರಕ್ಕು, ಅಲ್ಲಿ ತಿಂಡಿ ತಿಂದನ ಅಂತ ಬರ್ತಾ ಇರಬೇಕಾದ್ರೆ ಇವ್ರು 3 ಜನ ಡ್ರಾಮಾ ಮಾಡ್ತಾ ಇರ್ತಾರೆ. ಅಯ್ಯೋ ಬೆಳಗ್ಗೆ ಒಂದು ಈ ಟ್ರಕ್ಕಲ್ಲಿ ಒಂದು ಕಾಫಿ ಕುಡಿದೆ ಅದರೊಳಗಡೆ ಜಿರಳೆ ಬಿದ್ದಿತ್ತು ಅಂತ ಒಬ್ಬ ಅಂತ ಇದ್ರೆ, ಇನ್ನೊಬ್ಬ ಹೇಳ್ತಾ ಇರ್ತಾನೆ ತಿಂಡಿ ಈಗ ಅರ್ಧ ಗಂಟೆ ತಿಂದೆ ಆದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಕಸ್ಟಮರ್ ಎಲ್ಲ ಹೋಗ್ತಾ ಇದ್ರೆ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾ ಇರ್ತಾರೆ. ತಿಂಡಿ ಚೆನ್ನಾಗಿರುತ್ತಂತೆ ಅದಕ್ಕೆ ಹೋಗ್ತಿದ್ದೀವಿ ಅಂತ ಅಂದಾಗ, ಖಂಡಿತ ಹೋಗಬೇಡಿ, ಈ ರೀತಿ ಎಲ್ಲ ನಮಗಾಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ದಯವಿಟ್ಟು ನೀವು ಬೇರೆ ಕಡೆ ಎಲ್ಲರೂ ತಿಂಡಿ ತಿನ್ನಿ ಅಂತ ಈ ರೌಡಿಗಳು ಡ್ರಾಮಾ ಮಾಡ್ತಾ ಇರ್ತಾರೆ. ಅದೆಲ್ಲ ನಿಜ ಅಂತ ಅಂದ್ಬಿಟ್ಟು ಕಸ್ಟಮರ್ ಎಲ್ಲ ಅಯ್ಯೋ ನಮ್ಮ ಆರೋಗ್ಯ ನಮಗೆ ಇಂಪಾರ್ಟೆಂಟು ಅಂತ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ವಿಷ್ಣುದಾದ ಗೆಟಪಲ್ಲಿ ಒಬ್ಬರು ಎಂಟ್ರಿ ಕೊಡ್ತಾರೆ. ಹಾಗೆ ಅದೇ ಸಮಯಕ್ಕೆ ಇನ್ನೊಂದು ಕಡೆ ಅಂಬರೀಷ್ ಅವರ ಗೆಟಪಲ್ಲಿ ಎಂಟ್ರಿ ಕೊಟ್ಬಿಟ್ಟು ಕುಚುಕು ಕುಚುಕು ಅಂತ ಹಾಡಿಗೆ ಸಾಂಗ್ ಆಗ್ತಿರ್ಬೇಕಾದ್ರೆ ವಟಾರದವರೆಲ್ಲರೂ ಸಹ ವಿಷ್ಣುದಾದ ಹಾಗೆ ಅಂಬರೀಷ್ ಅವರು ಬಂದಿದ್ದಾರೆ ಅಂತ ಇರೋಬ್ಬರ ಎಲ್ಲ ಜನ ಬರ್ತಾ ಇರ್ತಾರೆ. ಹಾಗೆ ಕಸ್ಟಮರ್ ಸಹ ಇನ್ನೂ ಜಾಸ್ತಿ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ನಮ್ಮ ಶಂಕರ್ನಾಗ್ ಅವರು ಸಹ ಬಂದೇ ಬಿಡ್ತಾರೆ. ಶಂಕರ್ನಾಗ್ ಗೆಟಪಲ್ಲಿ ಬಂದು ಅವನು ಸಹ ಹಾಡು ಹೇಳಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಇರೋ ಬರೋ ಕಸ್ಟಮರ್ ಎಲ್ಲರೂ ಸಹ ಇವರೇ ಬಂದು ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಬಂದಿರಬೇಕಾದ್ರೆ ನಾವೆಲ್ಲ ಯಾಕೆ ಹೋಗಬಾರ್ದು, ಬಂದ್ರೋ ಅಂತ ಹೋಗ್ತಾ ಇದ್ರೆ ಈ ಕಡೆ ಪಾಲಾಕ್ಷ ಕಳಿಸಿರೋ ರೌಡಿಗಳಿಗೆ ತಲೆ ಕೆಡ್ತಾ ಇರುತ್ತೆ. ಹಾಗೆ ಎಲ್ಲರೂ ಸಹ ತುಂಬ ಖುಷಿಯಿಂದ ಕಸ್ಟಮರ್ ಜಾಸ್ತಿಯಾಗಿ ಶಾರದಾ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.